ಲೈಂಗಿಕ ಕ್ಷೀಣತೆ ಎಂತಹ ಕುಟುಂಬವನ್ನು ಕೂಡ ಸರ್ವನಾಶ ಮಾಡಬಲ್ಲದು. ಆ ಕ್ಷೀಣತೆ ಯಾವ ಕಾರಣದಿಂದ ಇರಬಹುದು. ಬಾಲ್ಯದಲ್ಲಿ ಹೆಚ್ಚು ಹಸ್ತಮೈಥುನ ಮಾಡಿದ್ರಿಂದ ಇರಬಹುದು, ಅಥವಾ ಶರಾಬಿನ ಚಟ, ಬೀಡಿ, ಸಿಗರೇಟ್ ಯಾವುದೇ ಕಾರಣದಿಂದ ಇರಬಹುದು. ಈ ಸಮಸ್ಯೆ ನಿಮ್ಮ ಜೀವನದಲ್ಲಿ ಇದೆ ಅಂತಾದ್ರೆ ನಿಮಗೆ ಜೀವನದಲ್ಲಿ ಯಾವತ್ತೂ ಸಂತೋಷ ಸಿಗೋದಿಲ್ಲ. ಹೆಚ್ಚಿನ ಗಂಡಸರು ತಮ್ಮ ತೊಂದರೆಯನ್ನು ಯಾರಿಗೆ ಹೇಳೋದಿಲ್ಲ. ಆದ್ರೆ ಒಂದು ವಿಷಯ ನಾನು ಹೇಳ್ತೀನಿ ನಿಮ್ಗೆ, ಈ ಎಲ್ಲಾ ತೊಂದರೆಗಳಿಗೆ ಒಂದು ಔಷಧ ಇದೆ, ಮುಗಲ್ ಪ್ರಾಶ್. ನೀವೊಂದು ಸಾರಿ ಮುಗಲ್ ಪ್ರಾಶ್ ಬಳಸಿ ನೋಡಿ, ಸೆಕ್ಸುವಲ್ನ ಎಲ್ಲಾ ಸಮಸ್ಯೆಗಳು ದೂರವಾಗ್ತವೆ. ಇವತ್ ನಾವು ಬಂದಿದ್ದೇವೆ ಓಲ್ಡ್ ಡೆಲ್ಲಿಯ ಪ್ರಸಿದ್ಧ ಹಕೀಮರನ್ನ ಭೇಟಿಯಾಗೋದಕ್ಕೆ. ಓಲ್ಡ್ ಡೆಲ್ಲಿಯ ಜನರ ಜೊತೆ ದೇಶದ ವೃದ್ಧರು, ಮಕ್ಕಳು ಎಲ್ಲರಿಗೂ ಇವರ ಪರಿಚಯ ಇದೆ. ಈ ಹಕೀಮರವರು ಹಳೆಯ ಪ್ರಸಿದ್ಧ ಹಕೀಮರಲ್ಲಿ ಒಬ್ಬರು. ಜನರಂತಾರೆ ಅನೇಕ ದಶಕಗಳಿಂದ ಹಕೀಮರವರು ಎಂತವರಿಗೆ ಔಷಧಿ ಕೊಡ್ತಾರೆ ಅಂದ್ರೆ, ಯಾರಿಗಾದ್ರೂ ಮಕ್ಕಳಾಗದೆ, ಶಾರೀರಿಕ ಸಂಬಂಧದಲ್ಲಿ ಅಥವಾ ಲೋ ಸ್ಟಮಿನಾ, ಶೀಘ್ರ ಪ್ರತನ ಅಂತಹ ಎಲ್ಲ ಸಮಸ್ಯೆಗಳಿಗೂ ಇವರ ಬಳಿ ಚಿಕಿತ್ಸೆ ಇದೆ. ನೀವೀಗ ನೋಡ್ತಿರೋ ಹಾಗೆ ನಮ್ ಜೊತೆ ಹಕೀಮರ 3 ಪೀಳಿಗೆಯವರು ಇಲ್ಲಿ ಕೂತ್ಕೊಂಡಿದ್ದಾರೆ. ಮತ್ತೆ ಇವತ್ತು ನಮ್ಗೆ ಅವಕಾಶ ಸಿಕ್ಕಿದೆ ನಮ್ಮ ಆತ್ಮೀಯ ಗೆಳೆಯ ಮತ್ತು ಯುವ ಹಕೀಮ್ ಸಲೀಂ ಅಣ್ಣನನ್ನ ಭೇಟಿಯಾಗೋದಕ್ಕೆ. ಬನ್ನಿ ಅವರನ್ನ ಭೇಟಿಯಾಗೋಣ ಹಾಗೂ ಅವರ ಔಷಧಗಳ ಬಗ್ಗೆ ತಿಳಿಯೋಣ. ಆದಾಬ್. ಬನ್ನಿ ಕೂತ್ಕೊಳ್ಳಿ. ಸಲೀಂ ಅವರೇ, ನಿಮ್ಗೆ ಧನ್ಯವಾದಗಳು. ನಾವು ಕೇಳಿಕೊಂಡಾಗ ನೀವು ಬಹಳ ಬೇಗನೆ ನಮ್ಮನ್ನ ಭೇಟಿಯಾಗೋದಕ್ಕೆ ಒಪ್ಪಿಕೊಂಡಿದ್ದೀರಿ. ಮತ್ತೆ ಸಲೀಂ ಅವರೇ, ಈಗ ನಾನು ನೋಡ್ತಿರೋ ಹಾಗೆ ಮೊದಲ ಹಾಗೆ ರಶ್ ಕಾಣ್ತಾ ಇಲ್ಲ. ಅದಕ್ಕೇನದ ಕಾರಣ ಸ್ಪಷ್ಟವಾಗಿದೆ. ಜನರಿಗೆ ನಮ್ಮ ಬಳಿ ಬರೋದಕ್ಕೆ ಕಷ್ಟ ಆಗಬಾರ್ದು ಅಂತ ನಾವು ಔಷಧವನ್ನ ಅವರ ಮನೆಗೆ ತಲುಪಿಸುವ ವ್ಯವಸ್ಥೆ ಮಾಡಿದ್ದೀವಿ. ಆದ್ರೂ ಕೂಡ ನಮ್ಗೆ ಸಮಯ ಸಿಗ್ತಾ ಇಲ್ಲ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಗೆ ಧನ್ಯವಾದ ಹೇಳಬೇಕು. ನೀವು ಬ್ಯುಸಿ ಆಗಿದ್ರು ಕೂಡ ನಮ್ಗಾಗಿ ಸಮಯ ಕೊಟ್ರಿ. ನಮ್ಗೆ ಮುಜುಗರ ತರಿಸಬೇಡಿ. ಇದೆಲ್ಲ ದೇವರ ದಯೆ. ನಮ್ಮ ಕುಟುಂಬಕ್ಕೆ ಈ ಶಕ್ತಿಯನ್ನ ಕೊಟ್ಟಿದ್ದಾನೆ. ನಮ್ಮ ಅಜ್ಜ ಮತ್ತು ಅಪ್ಪ ಅವರನ್ನ ಈ ವಯಸ್ಸಿನಲ್ಲೂ ನೋಡಬಹುದು. ಅಂಗಡಿಯಲ್ಲಿ ಯಾಕೆ ಕೂತ್ಕೊಂಡಿದ್ದಾರೆ ಅಂದ್ರೆ ಜನರಿಗೆ ಸಹಾಯ ಆಗಲಿಂತ, ಮತ್ತೆ ಹತ್ತಿರದಿಂದ ಅವರ ಸೇವೆ ಮಾಡೋಣ ಅಂತ. ಹಾಗಾಗಿ ಜನರು ನಮ್ಮ ಮೇಲೆ ಭರವಸೆ ಇಡೋದು. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಿಂದಲೂ ಕಾಲ್ ಬರುತ್ತೆ. ನಾವು ಅವರ ಮನೆ ತನಕ ಔಷಧವನ್ನು ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ. ಹೌದಾ? ಈಗ ನಮ್ಮ ವೀಕ್ಷಕರು ತಿಳಿಯಬಯಸುವುದೇನು ಅಂದ್ರೆ, ಈ ಔಷಧದಲ್ಲಿ ಅಂತ ಜಾದು ಏನಿದೆ ಅಂದ್ರೆ, ಇದನ್ನು ತಗೊಂಡ್ರೆ ಮನುಷ್ಯನ ಶಾರೀರಿಕ ಸ್ಟೆಮಿನಾ ಪ್ರಾಬ್ಲಮ್, ಸೆಕ್ಷುವಲ್ ಪ್ರಾಬ್ಲಮ್ ದೂರ ಆಗುವಂತದ್ದು. ನೋಡಿ ಸಾಹೇಬ್ರೆ, ನಿಮ್ಮ ಈ ಒಂದು ವಿಷಯವನ್ನ ನಾನು ಆಕ್ಷೇಪಿಸ್ತೇನೆ. ಇದೇನು ಜಾದೂ ಅಲ್ಲ, ಇದೇನು ಪವಾಡ, ಅದ್ಭುತ ಅಲ್ಲ. ಇದೊಂದು ವಿಜ್ಞಾನ, ಸೈನ್ಸ್. ಇದನ್ನ ಕಲಿಯೋದಕ್ಕೆ ನಮ್ಮ ಹಿರಿಯರು ತಮ್ಮ ಇಡೀ ಜೀವನ ಸವೆಸಿದ್ರು. ಆಗ ಈ ಫಾರ್ಮುಲಾ ತಯಾರಾಗಿದೆ. ಮತ್ತೆ ಆ ಭಗವಂತನ ದಯೆಯಿಂದ ಅವರು ಮುಂದಿನ ಪೀಳಿಗೆಗೂ ಕೊಟ್ರು. ಈಗ ಪೀಳಿಗೆಯಿಂದ ಪೀಳಿಗೆ ಬಂದು ನಮ್ಮ ತನಕ ಬಂದಿದೆ. ಇದು ಸೈಂಟಿಫಿಕ್ ಆಗಿದ್ರೆ ಅದರದ್ದೇನಾದ್ರೂ ಸೈಡ್ ಇಫೆಕ್ಟ್ ಇರಬಹುದು? ಖಂಡಿತ ಇಲ್ಲ. ಇದು ನಕಲಿ ಕೆಮಿಕಲ್ಸ್ನಿಂದ ತಯಾರಿಸಿದ ಔಷಧ ಅಲ್ಲ. ಇದು ಗಿಡಮೂಲಿಕೆಗಳಿಂದ ತಯಾರಿಸಿದಂತಹ ಔಷಧ. ಇದರಿಂದ ಯಾವ ಸೈಡ್ ಇಫೆಕ್ಟೂ ಇರೋದಿಲ್ಲ. ನೀವು ಸಹ ನರಗಳ ದೌರ್ಬಲ್ಯ, ಮಾಂಸಖಂಡಗಳು ಸಡಿಲವಾಗಿ, ಸ್ಟೆಮಿನಾ ಅಥವಾ ಟೈಮಿಂಗಿನ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಇಂದೇ ಮನೆಯಲ್ಲಿ ಕುಳಿತು ಆರ್ಡರ್ ಮಾಡಿ. ಓಲ್ಡ್ ಡಿಲ್ಲಿಯ ಪ್ರಸಿದ್ಧ ಹಕೀಮರಿಂದ ಸಿದ್ಧಗೊಳಿಸಲಾದ ಮುಗಲ್ ಪ್ರಾಶ್ ನಿಮ್ಮ ಬಾಡಿದ ವೈವಾಹಿಕ ಜೀವನವನ್ನು ಮತ್ತೆ ಅರಳಿಸಬಲ್ಲದು. ಸರಿದು ಬಹಳ ರೋಚಕವಾಗಿದೆ. ಸ್ವಲ್ಪ ವಿವರವಾಗಿ ಹೇಳಿ ಈ ಮುಗಲ್ ಪ್ರಾಶ್ನ ಬಗ್ಗೆ. ಖಂಡಿತ. ಇದು ನಮ್ಮ ಮುಗಲ್ ಪ್ರಾಶ್. ನನ್ನ ಅಪ್ಪನ 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 ಅಪ್ಪ 25 ಪೀಳಿಗೆ ಹಿಂದೆ ಈ ಔಷಧ ತಯಾರಿಸಿದ್. ನೋಡೋಣ, ನಿಮ್ಗೆ ಈ ವಿಷಯ ತಿಳಿದಿರಬಹುದು. ಲೈಂಗಿಕ ಕ್ಷೀಣತೆ ಎಂತಹ ಕುಟುಂಬವನ್ನು ಕೂಡ ಸರ್ವನಾಶ ಮಾಡಬಲ್ಲದು. ಆ ಕ್ಷೀಣತೆ ಯಾವ ಕಾರಣದಿಂದ ಇರಬಹುದು. ಬಾಲ್ಯದಲ್ಲಿ ಹೆಚ್ಚು ಹಸ್ತಮೈಥುನ ಮಾಡಿದ್ರಿಂದ ಇರಬಹುದು, ಅಥವಾ ಶರಾಬಿನ ಚಟ, ಬೀಡಿ, ಸಿಗರೇಟ್ ಯಾವುದೇ ಕಾರಣದಿಂದ ಇರಬಹುದು. ಈ ಸಮಸ್ಯೆ ನಿಮ್ಮ ಜೀವನದಲ್ಲಿ ಇದೆ ಅಂತಾದ್ರೆ ನಿಮಗೆ ಜೀವನದಲ್ಲಿ ಯಾವತ್ತೂ ಸಂತೋಷ ಸಿಗೋದಿಲ್ಲ. ಹೆಚ್ಚಿನ ಗಂಡಸರು ತಮ್ಮ ತೊಂದರೆಯನ್ನು ಯಾರಿಗೆ ಹೇಳೋದಿಲ್ಲ. ಆದ್ರೆ ಒಂದು ವಿಷಯ ನಾನು ಹೇಳ್ತೀನಿ ನಿಮ್ಗೆ, ಈ ಎಲ್ಲಾ ತೊಂದರೆಗಳಿಗೆ ಒಂದು ಔಷಧ ಇದೆ, ಮುಗಲ್ ಪ್ರಾಶ್. ನೀವೊಂದು ಸಾರಿ ಮುಗಲ್ ಪ್ರಾಶ್ ಬಳಸಿ ನೋಡಿ, ಸೆಕ್ಸುವಲ್ನ ಎಲ್ಲಾ ಸಮಸ್ಯೆಗಳು ದೂರವಾಗ್ತವೆ. ಈ ಮುಗಲ್ ಪ್ರಾಶ್ ಹೆಸರು ಹೇಗೆ ಬಂತು? ಅದೇನಂದ್ರೆ ನೋಡಿ, ಮುಗಲರಿಗಾಗಿ ನಮ್ಮ ಹಿರಿಯರು ಈ ಔಷಧಿಯನ್ನು ತಯಾರಿಸ್ತಿದ್ರು. ಹಾಗಾಗಿ ಇದನ್ನು ಮುಗಲ್ ಪ್ರಾಶ್ ಅಂತ ಕರಿತೀವಿ. ಮೊಘಲರ ರಾಸಲೀಲೆ ಅಂತೂ ಎಲ್ಲೂ ಗುಟ್ಟಾಗಿ ಉಳಿದೇ ಇಲ್ಲ. ನಮ್ಮ ಮುಗಲ್ ಪ್ರಾಶನ್ನ ಅನೇಕ ದೇಶಗಳಲ್ಲಿ ರಿಜಿಸ್ಟರ್ ಮಾಡಲಾಗಿದೆ. ನಮ್ಮ ಮುಗಲ್ ಪ್ರಾಶ್ನಲ್ಲಿ ನಿಮಗೆ ಸಿಗುತ್ತೆ ಒಂದು ಪ್ರಾಶ್. ಇದರಲ್ಲಿ 31ಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನು ಸೇರಿಸಲಾಗಿದೆ. ಜೊತೆಗೆ ನಿಮಗೆ ಸಿಗುತ್ತೆ 30 ಕ್ಯಾಪ್ಸೂಲ್. ಇದಕ್ಕೆ 25 ಗಿಡಮೂಲಿಕೆಗಳನ್ನು ಬಳಸಲಾಗಿದೆ. ಮತ್ತೆ ಜೊತೆಗೆ ನಿಮಗೆ ಸಿಗುತ್ತೆ ಸ್ಪೆಷಲ್ ತೈಲ. ಇದರಲ್ಲಿ 11ಕ್ಕೂ ಹೆಚ್ಚು ಎಣ್ಣೆ ಮತ್ತು ಗಿಡಮೂಲಿಕೆಗಳನ್ನು ಬಳಸಲಾಗಿದೆ. ಸಲೀಮಣ್ಣ, ಗಂಡಸರಿಗೆ ತೊಂದರೆ ಯಾಕೆ ಉಂಟಾಗುತ್ತೆ? ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ನೀವೀಗ ಟಿವಿಯಲ್ಲಿ ನೋಡಿರಬಹುದು, ಕೇಳಿರಬಹುದು, ಒಬ್ಬ ವ್ಯಕ್ತಿ ತನ್ನ ಹೆಂಡತಿಗೆ ಶಾರೀರಿಕ ಸುಖ ಅಥವಾ ಸಂತಾನವನ್ನು ಕೊಡೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ಆಗ ಅಂತ ಮಹಿಳೆಯರು ಬೇರೆ ಗಂಡಸರ ಕಡೆ ಆಕರ್ಷಿತರಾಗ್ತಾರೆ. ನೀವ್ ಹೇಳಿದ ಮಾತು ಏನೋ ಸತ್ಯ. ಈ ದೌರ್ಬಲ್ಯ ಯಾವುದೇ ಕಾರಣದಿಂದ ಆಗ್ಬಹುದು. ಈ ದೌರ್ಬಲ್ಯ ಜೆನೆಟಿಕ್ ಆಗಿರಬಹುದು, ಅಥವಾ ಓಡಾಟದ ಜೀವನದಿಂದ ಇರಬಹುದು, ಅಥವಾ ಮತ್ತೆ ಲೈಂಗಿಕ ದುಶ್ಚಟದಿಂದ ಆಗ್ಬಹುದು, ಅಥವಾ ಶರಾಬಿನ ನಶೆಯಿಂದ ಆಗ್ಬಹುದು.
ನಮ್ಮ ವೀಕ್ಷಕರಿಗೆ ನಾನೊಂದ್ಸಲ ಹೇಳಿಯೇ ಬಿಡ್ತೀನಿ, ನಮ್ಮ ಮುಘಲ್ ಪ್ರಾಶ್ನ ಫುಲ್ ಕೋರ್ಸ್ ಅನ್ನ ಒಂದ್ಸಲ ಮಾಡಿ ನೋಡಿ. ನಿಮ್ಮ ಎಲ್ಲ ರೀತಿಯ ಲೈಂಗಿಕ ಕ್ಷೀಣತೆಯನ್ನ ಪರಿಹರಿಸ್ತೀರಿ, ಇದಂತೂ ಖಂಡಿತ. ನಮ್ಮ ಮುಘಲ್ ಪ್ರಾಶ್ ಯಾವಾಗಲೂ ನಿಮ್ಮ ಜೊತೆಗೆ ನಿಮ್ಮ ಬೆಂಗಾವರಿಗಾಗಿ ನಿಲ್ಲುತ್ತೆ. ಒಂದು ವಿಷಯ ಹೇಳಲಾ ಸ್ವಾಮಿ, ಎದ್ದು ನಿಲ್ಲಿಸುವಂತೆ ಮಾಡೋ ಜವಾಬ್ದಾರಿ ನಮ್ದು, ಬೀಳಿಸುವಂತದ್ದಲ್ಲ. 800 ವರ್ಷಗಳಿಂದ ನಡೆದು ಬಂದ ಔಷಧ ಓಲ್ಡ್ ಡಿಲ್ಲಿಯ ಹಕೀಮರಿಂದ ತಯಾರಾದ ಮುಘಲ್ ಪ್ರಾಶ್ ನಿಮ್ಮ ಎಲ್ಲ ರೀತಿಯ ಲೈಂಗಿಕ ಸಮಸ್ಯೆಗಳಿಗೆ ಏಕೈಕ ಪರಿಹಾರ. ನೀವು ದೌರ್ಬಲ್ಯತೆಯನ್ನು ಅನುಭವಿಸುತ್ತಿದ್ರೆ ಅಥವಾ ಬಹಳ ಬೇಗನೆ ಸುಸ್ತಾಗುತ್ತಿದ್ದರೆ, ನಿಮ್ಮ ಜೀವನ ಸಂಗಾತಿಯನ್ನು ಸಂತುಷ್ಟಗೊಳಿಸಲು ಸಾಧ್ಯವಾಗದಿದ್ದರೆ, ನಿಮ್ಮ ವೈವಾಹಿಕ ಜೀವನ ಮುರಿದು ಹೋಗುವ ಸ್ಥಿತಿಯಲ್ಲಿದ್ದರೆ ಹಿಂದೆ ತರಿಸಿ ಮುಘಲ್ ಪ್ರಾಶ್. ಎಲ್ಲಾ ವಯಸ್ಸಿನವರಿಗೂ ಪ್ರತಿ ರಾತ್ರಿಗೂ ನಿಮ್ಮ ಸಂಗಾತಿ. ಆದ್ರೆ ಕೆಲವು ಗಂಡಸರು ತಮ್ಮ ಸೈಜಿನ ಬಗ್ಗೆ ಚಿಂತಿತರಾಗಿದ್ರೆ ಮುಘಲ್ ಪ್ರಾಶ್ನಿಂದ ಏನಾದ್ರೂ ಸಹಾಯ ಆಗುತ್ತಾ? ಖಂಡಿತವಾಗಿ. ಇದು ಸೈಜನ್ನು ಹೆಚ್ಚಿಸುತ್ತೆ, ಶಕ್ತಿಯನ್ನು ಹೆಚ್ಚಿಸುತ್ತೆ. ಮೊದಲು ಇದನ್ನು ಆರ್ಡರ್ ಮಾಡಿ ಮತ್ತು ಬಳಕೆ ಮಾಡಿ. ನಿಮ್ಮ ಪತ್ನಿಗೆ ಸ್ವರ್ಗ ಸುಖ ತೋರಿಸಿ, ಅದು ಅವರ ಹಕ್ಕು. ಆದ್ರೆ ಸಲೀಮಣ್ಣ, ಅನೇಕರು ಮರ್ಯಾದೆ ಗಂಜಿ ಹೇಳೋದಕ್ಕೆ ಹಿಂಜರಿತಾರಲ್ಲ, ಶಕ್ತಿ ಬರೋದಕ್ಕೆ ಔಷಧ ತಗೋತಿದಾರಂತ. ಸರಿಯಾಗಿ ಹೇಳಿದ್ರಿ ನೀವು. ಹಾಗಾಗಿ ನಿಮ್ಮ ಮಾಹಿತಿಯನ್ನ ಗುಪ್ತವಾಗಿಡಲಾಗತ್ತೆ. ಸಂಕೋಚ ಬೇಡ. ಸ್ಕ್ರೀನ್ನಲ್ಲಿ ನೀಡಲಾದ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಜೀವನದಲ್ಲಿ ಕಳೆದು ಹೋದಂತಹ ಹುಮ್ಮಸ್ಸನ್ನ ಮತ್ತೆ ಪಡೆಯಿರಿ. ನೀವದರ ಕನಸು ಕಂಡಿದ್ರಲ್ಲ. ಸಲೀಮಣ್ಣ, ಈ ಮುಘಲ್ ಪ್ರಾಶ್ ಬಹಳ ಅದ್ಭುತವಾಗಿದೆ. ಈಗ ಇದನ್ನು ಬಳಕೆ ಮಾಡುವ ಸರಿಯಾದ ವಿಧಾನವನ್ನ ತಿಳಿಸಿ. ಈ ಮುಘಲ್ ಪ್ರಾಶವನ್ನ ತಗೊಳ್ಳೋದು ಬಹಳ ಸುಲಭವಾಗಿದೆ. ಇದರಲ್ಲಿ ನಿಮಗೆ 3 ವಸ್ತುಗಳು ಸಿಗ್ತವೆ: ಪ್ರಾಶ್, ಕಶೂಲ್, ತೈಲ. ರಾತ್ರಿ ನಿದ್ದೆ ಮಾಡುವ ಅರ್ಧ ಗಂಟೆ ಮೊದಲು 1 ಚಮಚ ತಗೊಳ್ಳೋದು, ನೀರು ಅಥವಾ ಹಾಲಿನ ಜೊತೆಗೆ ಕ್ಯಾಪ್ಸೂಲ್. ಜೊತೆಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡಬೇಕು ಹಗೂರವಾಗಿ. ಇದರಿಂದ ನರಗಳ ದೌರ್ಬಲ್ಯ ದೂರವಾಗುತ್ತೆ ಮತ್ತೆ 2 ಇಂಚು ಹೆಚ್ಚು ಉದ್ದವಾಗುತ್ತೆ. ಗ್ಯಾರಂಟಿ ಇದು. ಸರಿ ಸಲೀಮಣ್ಣ, ನಮ್ಮ ದೇಶದಲ್ಲಿ ಮದುವೆಯಾದಂತಹ ಅನೇಕ ಮಂದಿ ಮಹಿಳೆಯರು ತಮ್ಮ ಪತಿಯ ಶಾರೀರಿಕ ದೌರ್ಬಲ್ಯ ಮತ್ತು ಗಾತ್ರದ ಬಗ್ಗೆ ಚಿಂತಿತರಾಗಿದ್ದಾರೆ. ಬಹುಶಃ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ಹೌದೌದು, ಗ್ಯಾರಂಟಿಯೊಂದಿಗೆ 25 ಪೀಳಿಗೆ ಹಿಂದೆ ತಯಾರಾದಂತಹ ಫಾರ್ಮುಲಾದ ಮುಘಲ್ ಪ್ರಾಶ್. 1 ಬಾರಿ ಇದರ ಫುಲ್ ಕೋರ್ಸ್ ತಗೊಳ್ಳಿ, ಆಮೇಲೆ ಅದ್ಭುತ ನೋಡಿ. ಪಕ್ಕದ ಮನೆಯವರ ದೂರು ಬರುತ್ತೆ ನಿಮಗೆ, ಯಾಕಂದ್ರೆ ನಿಮ್ಮ ಮನೆಯಿಂದ ಕಿರುಚಾಟ ಕೇಳಬಹುದಲ್ಲ. ಇದು ಮುಘಲ್ ಪ್ರಾಶದ ಹೆಗ್ಗುರುತು, ನಮ್ಮ ಕುಟುಂಬದ ಕೊಡುಗೆ. ನಿಜಕ್ಕೂ ಬಹಳ ಅದ್ಭುತವಾದ ಪ್ರಾಶ್ ಇದು. ಸಲೀಂ ಅವರೇ, ನೀವಿದರ ಬಗ್ಗೆ ಮೊದಲೇ ಪ್ರಚಾರ ಅಥವಾ ಪಬ್ಲಿಸಿಟಿ ಅಥವಾ ಪ್ರಮೋಷನ್ ಯಾಕೆ ಮಾಡಿಲ್ಲ? ನೋಡಿ ಸಾಹೇಬ್ರೆ, ನಮ್ಮ ಕೆಲಸ ಹೇಳುತ್ತೆ. ಕೆಲಸ ಹೇಳೋದಾದ್ರೆ ಇದನ್ನೆಲ್ಲ ಮಾಡಬೇಕಾದ ಅಗತ್ಯ ಇರೋದಿಲ್ಲ. ಮತ್ತೆ ನಮ್ಮ ಅಪ್ಪ ಅಜ್ಜ ಇದನ್ನ ವಿರೋಧಿಸ್ತಾರೆ. ಆದ್ರೆ ಒಂದು ವಿಷಯ ಹೇಳ್ಬಿಡ್ತೀನಿ, ನಮ್ಮ ಔಷಧವನ್ನ ಒಂದ್ಸಲ ತಗೊಂಡೋದ್ರೆ ಅವ್ರು ಮತ್ತೆ ಮತ್ತೆ ತಾವೇ ಬರ್ತಾರೆ. ನನಗೆ ಗೊತ್ತು, ಅರ್ಥ ಆಗ್ತಿದೆ. ಈಗ ಕಾಲ ಬದಲಾಗಿದೆ. ಸೋಷಿಯಲ್ ಮೀಡಿಯಾ, ಟಿವಿ, ಆಡ್ ಇವುಗಳ ಮೂಲಕ ಜನರಿಗೆ ನಮ್ಮ ಮಾತನ್ನ ತಲುಪಿಸಬೇಕಾದ ಅಗತ್ಯ. ಹಾಗಾಗಿ ನಿಮ್ಮನ್ನು ಭೇಟಿ ಮಾಡುವ ನಿರ್ಧಾರ ಮಾಡಿದ್ವಿ. ಈಗ ಸಲೀಮಣ್ಣ, ನಮ್ಮ ವೀಕ್ಷಕರು ತಿಳಿಬಯಸ್ತಾರೆ, ಈ ಮುಘಲ್ ಪ್ರಾಶ್ ಬಹಳ ಪ್ರಯೋಜನಕಾರಿ ಔಷಧ. ಅಂದ್ರೆ ಅದರ ಬೆಲೆ ಕೂಡ ತುಂಬಾ ಇರಬೇಕಲ್ಲ. ಖಂಡಿತ ಇಲ್ಲ. ನೋಡೋಣ, ಬಹಳ ಅಗ್ಗವಾಗಿದೆ, ಏನು ದುಬಾರಿ ಅಲ್ಲ. ಸ್ಕ್ರೀನ್ನಲ್ಲಿ ನೀಡಲಾದ ನಂಬರಿಗೆ ಒಂದ್ಸಲ ಕಾಲ್ ಮಾಡಿ ಮನೆಯಲ್ಲಿ ಕುಳಿತೆ ಔಷಧ ತರಿಸಬಹುದು. ನಾನು, ನನ್ನಪ್ಪ, ನಮ್ಮ ಕುಟುಂಬ ಇದನ್ನೇ ಬಯಸೋದು. ಶಾರೀರಿಕವಾಗಿ ದುರ್ಬಲವಾದ ವ್ಯಕ್ತಿ ಈ ಔಷಧವನ್ನ ಬಳಸಬೇಕು. ಶರೀರದ ಕ್ಷೀಣತೆಯನ್ನ ದೂರ ಮಾಡಬೇಕು. ಇನ್ನೊಂದು ಮುಖ್ಯ ವಿಷಯ, ಪ್ರಾರಂಭದ ಪ್ರಮೋಷನ್ ಅಲ್ಲಿ 1 ಮುಘಲ್ ಪ್ರಾಶ್ನ ಜೊತೆಗೆ 1 ಮುಘಲ್ ಪ್ರಾಶ್ ಉಚಿತ. ಸ್ಕ್ರೀನ್ನಲ್ಲಿ ನೀಡಲಾದ ನಂಬರ್ಗೆ ಕಾಲ್ ಮಾಡಿ ಆಫರ್ನ ಪ್ರಯೋಜನ ಪಡೆಯಿರಿ. ನಮ್ಮ ವೀಕ್ಷಕರಿಗೆ ನಾನು ಹೇಳೋದಂದ್ರೆ, ಈಗಲೇ ಕಾಲ್ ಮಾಡಿ ಮತ್ತು ಆಫರ್ನ ಪ್ರಯೋಜನ ಪಡೆಯಿರಿ. ಮತ್ತೆ ಸಲೀಂ ಅವರೇ, ನಿಮ್ಮ ಮಾತು ಕೇಳಿ ನನಗೆ ತುಂಬಾ ಇಷ್ಟ ಆಯ್ತು. ನಮ್ಮ ವೀಕ್ಷಕರಿಗೆ ನಾನು ಹೇಳೋದಂದ್ರೆ, ನಿಮ್ಮ ಜೀವನದಲ್ಲಿ ಈ ರೀತಿಯ ಯಾವುದೇ ಸಮಸ್ಯೆ ಇದ್ರೂ, ಶೀಘ್ರಪತನ, ಸ್ಟೆಮಿನಾ ಪ್ರಾಬ್ಲಮ್ ಅಥವಾ ಲೈಂಗಿಕ ಸಮಸ್ಯೆ ಹೊಂದಿದ್ರೆ, ಓಲ್ಡ್ ಡಿಲ್ಲಿಯ ಹಕೀಮರ ಈ ಮುಘಲ್ ಪ್ರಾಶ್ ಅನ್ನು ಬಳಸಿ ಮತ್ತು ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ತನ್ನಿ. ಈಗ ನಮ್ಮ ವೀಕ್ಷಕರು ಮೊದಲ ಬಾರಿಗೆ ಕಾರ್ಯಕ್ರಮ ನೋಡ್ತಿದ್ರೆ ಅವ್ರಿಗೇನಾದ್ರೂ ಹೇಳ್ತೀರಾ ನೀವು? ಇಲ್ಲ, ನಾನು ಯಾರಿಗೇನು ಹೇಳೋದಿಲ್ಲ. ನಾನು ನಿಮಗೆ ಕೆಲವು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನೀವು ಅವರಿಗೆ ಕಾಲ್ ಮಾಡಿ ಖಚಿತಪಡಿಸಿಕೊಳ್ಳಿ. ಎಲ್ಲವೂ ನಿಮಗೆ ಸ್ಪಷ್ಟ ಆಗಿಬಿಡತ್ತೆ. ಮತ್ತೆ ಅವರು ಟಿವಿಯಲ್ಲಿ ಬರೋದಾದ್ರೆ ತೋರಿಸಿ ಅವರನ್ನ. ಜನರಿಗೆ ಇನ್ನಷ್ಟು ಹೆಚ್ಚು ವಿಶ್ವಾಸ ಮೂಡುತ್ತೆ. ಬಹಳ ಧನ್ಯವಾದಗಳು ಸಲೀಂ ಸಾಹೇಬ್ ಅವರೇ, ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ರಿ. ಸಿಗೋಣ ಮತ್ತೆ. ಖುದಾ ಹಾಫಿಸ್. ಖುದಾ ಹಾಫಿಸ್. ಸಲೀಂ ಸಾಹೇಬರು ನಮ್ಮ ಜೊತೆ ಅನೇಕ ನಂಬರ್ಸ್ ಅನ್ನ ಶೇರ್ ಮಾಡಿದ್ರು. ಅವರೆಲ್ಲರೂ ಹೇಳಿದ್ದೇನೆಂದ್ರೆ, ಹಕೀಂ ಅವರ ಔಷಧ ಅದ್ಭುತವಾಗಿದೆ ಅಂತ, ಎಲ್ಲಾ ನಶಾ ಬಿಡಿಸೋದ್ರಲ್ಲಿ ಸಫಲವಾಗಿದೆ ಅಂತ. ನಮ್ಗೊಬ್ಬರು ಅಕ್ಕ ಅವ್ರು ಸಿಕ್ಕಿದ್ರು. ಟಿವಿಯಲ್ಲಿ ಬರೋದಕ್ಕೆ ಅವರು ಸಿದ್ಧರಿದ್ದಾರೆ. ಬನ್ನಿ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಅಕ್ಕ ಅವರೇ. ನಮಸ್ಕಾರ. ಈಗ ನೀವು ಮುಘಲ್ ಪ್ರಾಶ್ ಯಾಕೆ ಧರಿಸಿದ್ರಿ? ನೋಡಿ ಅಣ್ಣ, ನಮ್ಗೆ ಮದುವೆಯಾಗಿ 6 ವರ್ಷ ಆಯ್ತು. ಮತ್ತೆ 3-4 ವರ್ಷವರೆಗೆ ಎಲ್ಲವೂ ಚೆನ್ನಾಗಿ ನಡೀತಿತ್ತು. ಇವ್ರು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು, ಮನೆಯಲ್ಲಿ ಸುಖ ಶಾಂತಿ ಇತ್ತು. ಆದ್ರೆ ಕೆಲವು ದಿನಗಳ ನಂತರ ನಮ್ಮ ಸಂತೋಷಕ್ಕೆ ಯಾರದೋ ದೃಷ್ಟಿ ಬಿತ್ತು ಅಂತ ಅನಿಸುತ್ತೆ. ನಾವು ಮಕ್ಕಳನ್ನ ಪಡೆಯೋದಕ್ಕೆ ಬಹಳ ಪ್ರಯತ್ನ ಪಟ್ವಿ. ಆದ್ರೆ ಇವರ ದುರ್ಬಲತೆಯಿಂದಾಗಿ ನಮ್ಗೆ ಮಕ್ಕಳಾಗ್ಲಿಲ್ಲ.
ಇಡೀ ಕುಟುಂಬ ನನ್ ಮೇಲೆ ದೋಷ ಹೇರ್ತಿತ್ತು. ನನ್ನ ಅತ್ತೆ ಕೂಡ ನನ್ ಮೇಲೆ ಸಿಟ್ಟು ಮಾಡ್ತಿದ್ರು. ಮತ್ತೆ ಒಂದಿನ ಏನಾಯ್ತು ಅಂದ್ರೆ, ನನ್ನ ಅತ್ತೆ ಮಾತಾಡ್ತಿದ್ರು ಇವರಿಗೆ ಹುಡುಗಿ ಹುಡುಕ್ಬೇಕು ಅಂತ, ಅವರು ವಾರಿಸುದಾರನನ್ನು ಪಡೆಯೋದಕ್ಕೆ. ನಾನೆಲ್ಲ ಆಕಾಂಕ್ಷೆಗಳನ್ನು ಕಳೆದುಕೊಂಡಿದ್ದೆ. ಆದ್ರೆ ನನ್ನ ಅತ್ತಿಗೆ ನನ್ಗೆ ಹಕೀಮ್ನ ಬಗ್ಗೆ ಹೇಳಿದ್ರು. ಮತ್ತೆ ನಾನು ಕಾಲ್ ಮಾಡಿ ಮುಘಲ್ ಪ್ರಾಶ್ ತರಿಸಿದೆ ಮತ್ತೆ ಪೂರ್ತಿ ಕೋರ್ಸ್ ಮಾಡಿದೆ. ನಾನ್ ನನ್ನ ಗಂಡನಿಗಿದನ್ನು ಕೊಡೋದಕ್ಕೆ ಶುರು ಮಾಡಿದೆ. ನಿಮ್ಗೆ ನಂಬೋದಕ್ಕೆ ಸಾಧ್ಯ ಇಲ್ಲ, ಕೆಲವೇ ದಿನಗಳಲ್ಲಿ ಅವರು ಕಳೆದುಕೊಂಡಿದ್ದ ಶಕ್ತಿ ಮತ್ತೆ ಹುರುಪು ವಾಪಸ್ ಬಂತು. ಮತ್ತೆ ದೇವರ ದಯೆಯಿಂದ ಇವತ್ತು ನಮ್ಮ ಬಳಿ ಒಂದು ಮುದ್ದಾದ ಮಗು ಇದೆ. ಮನೇಲಿ ಎಲ್ರೂ ಬಹಳ ಸಂತೋಷವಾಗಿದ್ದಾರೆ. ಬಹಳ ಅಭಿನಂದನೆಗಳ ಕವ್ರೆ. ಈಗ ನೀವೆಲ್ಲ ನೋಡಿದ ಹಾಗೆ ಈ ಔಷಧದ ಕೋರ್ಸ್ ಮಾಡಿ ಶರೀರದ ಶಕ್ತಿಯನ್ನ ಪುನಃ ಪಡಿಬಹುದು. ನಿಮ್ ಕೂಡ ಇದು ಬೇಕು ಅಂತಾದ್ರೆ, ಜೀವನದಲ್ಲಿ ಸುಖ ಬೇಕು ಅಂತಾದ್ರೆ, ಇಲ್ಲಿ ಕೊಡಲಾದಂತ ನಂಬರಿಗೆ ತಕ್ಷಣ ಕಾಲ್ ಮಾಡಿ ಮತ್ತು ಹೊಸ ಜೀವನಕ್ಕೆ ಕಾಲಿಡಿ. ನಮಸ್ಕಾರ. ನಮಸ್ಕಾರ ಅಣ್ಣ ಅವರೇ, ನೀವು ಮುಘಲ್ ಪ್ರಾಶನ ಯಾಕೆ ತರಿಸಿದ್ರಿ? ಬಾಲ್ಯದಲ್ಲಿ ಕೆಲವು ತಪ್ಪು ಮಾಡಿದ್ದೆ, ಅದಕ್ಕೆ ಯೌವನದಲ್ಲಿ ಅನುಭವಿಸ್ತಿದ್ದೀನಿ. ನನಗೆ ತಿಳಿತಿರ್ಲಿಲ್ಲ ಏನು ಮಾಡೋದಂತ. ನನ್ನಿಂದ ಏನು ಆಗ್ತಾನೆ ಇರಲಿಲ್ಲ. ರಾತ್ರಿ ಎಲ್ಲ ಹೆಂಡತಿಗೆ ಪ್ರಯತ್ನ ಮಾಡಿಸುತ್ತಿದ್ದೆ, ನನ್ನಿಂದೇನು ಆಗ್ತಿರ್ಲಿಲ್ಲ. ಆಮೇಲೆ ಏನಾದರೂ ಮಾಡಿ ಹಾರಾದ್ರು, ಆದರೆ ಬೇಗನೆ ಸ್ಖಲನ ಆಗ್ತಿತ್ತು. ಮತ್ತೆ ಯೋಚನೆ ಮಾಡೋದು ಏನು ಮಾಡೋದು. ಆಮೇಲೆ ತಲೆಗೊಂದು ಯೋಚನೆ ಬಂತು, ಸುಸೈಡ್ ಮಾಡೋಣ ಅಂತ. ಅದೇ ದಿನ ನನ್ನ ಗೆಳೆಯನ ಕಾಲ್ ಬಂತು. ಅವನೇ ನನಗೆ ಹೇಳ್ದ ಮುಘಲ್ ಪ್ರಾಶನ ಬಗ್ಗೆ. ನಾನು ತಕ್ಷಣ ಅದನ್ನು ತರಿಸಿದೆ. 30 ದಿನದ ಕೋರ್ಸ್ ಅದು. ಈಗ 30 ದಿನದ ಕೋರ್ಸ್ ಮಾಡಿದೆ. ಮತ್ತೆ ಮಾಡ್ತಾ ನಿಧಾನವಾಗಿ ಎಂಥ ಡಿಫರೆನ್ಸ್ ಬಂತು ಅಂದ್ರೆ, ಮತ್ತೆ ಯವನ ಬಂದಾಗಾಯ್ತು. ಎಂತಹ ಯವನ ಬಂತು ಅಂದ್ರೆ ಈಗ ಆರೋಗ್ಯವಾಗಿದ್ದೇನೆ, ಹೆಂಡತಿಗೂ ಖುಷಿಯಾಗಿದೆ. ವೀಕ್ಷಕರೇ, ಈಗ ನೀವು ನೋಡಿದ ಹಾಗೆ ಮುಘಲ್ ಪ್ರಾಶನ ಈ ಔಷಧಿ ಶಾರೀರಿಕ ಕ್ಷೀಣತೆಯನ್ನ ದೂರ ಮಾಡುತ್ತೆ ಮತ್ತು ಎಲ್ಲಾ ಪರಿವಾರದಲ್ಲೂ ಸಂತೋಷವನ್ನ ತುಂಬುತ್ತೆ. ಈಗ ನೀವು ಕೂಡ ಶಾರೀರಿಕ ದೌರ್ಬಲ್ಯ ಅಥವಾ ಲೈಂಗಿಕ ಸಮಸ್ಯೆ ಹೊಂದಿದ್ರೆ ಇಲ್ಲಿ ನೀಡಲಾದ ನಂಬರ್ಗೆ ಕಾಲ್ ಮಾಡಿ ಮತ್ತು ಕೇವಲ 30 ದಿನಗಳಲ್ಲಿ ಒಂದು ಹೊಸ ಜೀವನಕ್ಕೆ ಕಾಲಿಡಿ.